ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಏನು ಇಷ್ಟೊಂದು ರೆಡಿ ಆಗಿಬಿಟ್ಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಹೌದು, ಇವತ್ತು ಫಂಕ್ಷನ್ ಇದೆ. ಸೊ ನನ್ನ ತಂಗಿ ಮನೆ ಫಂಕ್ಷನ್ನು. ಸೊ ಅವ್ನ ಮಗಂದು 5 ವರ್ಷದ ಬರ್ತಡೇ. ಸೊ ಹಾಗೆ ಮಗಳದು ನೇಮಿಂಗ್ ಸೆರ್ಮನಿ, ನಾಮಕರಣ, ನೇಮ್ ರಿವೀಲಿಂಗ್ ಮಾಡ್ತಾ ಇದ್ದಾರೆ. ಸೊ ಇಬ್ರದ್ದು ಕೂಡ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕೂಡ ಜಮಾಯಿಸ್ತಾ ಇದ್ದೀವಿ ಚೆನ್ನಾಗಿ ರೆಡಿ ಆಗಿಬಿಟ್ಟು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಸ್ಯಾರಿ ತೊಗೊತೀನಿ, ರೇಷ್ಮೆ ಸ್ಯಾರಿ ತೊಗೊಂಡಿದ್ದೀನಿ. ಹಾಗೆ ಅದು ಪ್ರೈಸ್ ಎಷ್ಟು, ರೇಷ್ಮೆ ಸ್ಯಾರಿದು ಎಲ್ಲಿ ತೊಗೊಂಡೆ, ಮತ್ತು ಬ್ಲೌಸ್ನ ಎಲ್ಲಿ ಸ್ಟಿಚ್ ಮಾಡಿಸ್ದೆ, ಎಷ್ಟಾಯಿತು, ಮತ್ತು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲವನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ. ಸೊ ಲಾಸ್ಟ್ ಎಲ್ಲ ಕೂಡ ಕೇಳ್ತಾ ಇದ್ರಿ, ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಲಾಸ್ಟು ಎಂಡಿಂಗ್ವರೆಗೂ ನೋಡಿ. ಎಂಡಿಂಗಲ್ಲಿ ಬ್ಲೌಸ್ ಫುಲ್ ಡೀಟೇಲ್ಸು, ಮತ್ತು ನನ್ನ ಸ್ಯಾರಿ ಡೀಟೇಲ್ಸು, ಮತ್ತು ನನ್ನ ಮಗಳ ಒಂದು ಫ್ರಾಕ್ ನೋಡ್ತಾ ಇರ್ಬೋದು. ಸೊ ನನ್ನ ಸೀರೆಯಲ್ಲೇ ಕೂಡ ಹೊಲಿಸಿರೋವಂಥದ್ದು ಹೇಗೆ ಏನು ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಮ್ಮಪ್ಪ ಮತ್ತು ನನ್ನ ಮಗಳು ಹೊರಡ್ತಾ ಇದ್ದಾರೆ. ಅಲ್ಲಿ ನಮ್ಮಣ್ಣ ಟಿ ಟಿ ತೊಗೊಂಬಂದಿದ್ದಾನೆ ದೇವಸ್ಥಾನದ ಹತ್ರ. ಸೊ ಹಾಗಾಗಿ ನನ್ನ ತಂಗಿ ಮನೆ ಹತ್ರ ಹೋಗಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು ಒಂದೆರಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ನನ್ನ ಒಂದು ಔಟ್ಲುಕ್ಕಿಂಗ್ ಕಾಣಿಸ್ತಾ ಇದೆ. ಪೂರ್ತಿ ರೆಡಿಯಾಗಿದ್ದೀನಿ, ಇಲ್ಲಿಂದನೇ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನಾನು ಯಾವುದೇ ರೆಡಿ ಆಗೋಂಥದ್ದು ಏನಿಲ್ಲ. ಸೊ ನೋಡಿ, ಸ್ಯಾರಿ ಕೂಡ ಇಲ್ಲೇ ಎಲ್ಲ ವೇರ್ ಮಾಡ್ಕೊಂಡು ಇಲ್ಲಿಂದನೇ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಲಾಸ್ಟ್ ಎಂಡಿಂಗಲ್ಲಿ ಬ್ಲೌಸು ಮತ್ತು ಸ್ಯಾರಿ ಬಗ್ಗೆ ನಾನು ಡೀಟೇಲ್ಸನ್ನು ಕೊಡ್ತೀನಿ. ಸೊ ಇವಾಗ ಜಸ್ಟು ಹಾಗೆ ಸ್ವಲ್ಪ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹೌದು, ನನ್ನ ಮಗನೇ ವಿಡಿಯೋ ಮಾಡಿರೋದು, ಸರಿಯಾಗಿ ಮಾಡಿಲ್ಲ. ಸೊ ಹಂಗಾಗಿ ಎಂಡಿಂಗಲ್ಲಿ ನಾನು ಕೊಡ್ತೀನಿ ಫುಲ್ ಡೀಟೇಲ್ಸು. ಇವಾಗ ಟಿ ಟಿಲಿ ಹೊರಡ್ತಾ ಇದ್ದೀವಿ. ನನ್ನ ತಂಗಿ ಮನೆ ಹತ್ರ ಹೋಗಬೇಕು, ಅಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಸೊ ಅಂದರೆ ಅಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಟಿ ಟಿಗೆ ಹಾಕೊಳ್ಳೋದಿದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಎಲ್ಲರೂ ಕೂಡ ಟೆಂಪಲ್ ಹತ್ರನೇ ನಮ್ಮ ಮನೆ ಹತ್ರ ಬಂದು ಇಲ್ಲೇ ಹತ್ತುತ್ತಾ ಇದ್ರು. ಬಟ್ ಆದರೆ ಸ್ವಲ್ಪ ಐಟಮ್ಸ್ಗಳೆಲ್ಲ ಇದೆ, ಅದಕ್ಕೋಸ್ಕರ. ಸೊ ಅವರು ಫಂಕ್ಷನ್ ಮಾಡ್ತಾ ಇರೋದು ಬಂದು ಕಬ್ಬಾಳಲ್ಲಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗಬೇಕು, ರೀಚ್ ಆಗಬೇಕು ಅಂದರೆ ಒಂದು 2 ಅವರ್ ಆದರೂ ಬೇಕೇ ಬೇಕು ಈ ಟ್ರಾಫಿಕಲ್ಲಿ. ಸೊ ಅದು ಸಂಡೇ ಬೇರೆ, ಹೆವಿ ಟ್ರಾಫಿಕ್ಕು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಇವಾಗ ಹೊರಟಾದ್ಮೇಲೆ ಅಲ್ಲಿ ಒಂದು ಟಿ ಟಿಗೆ ಒಂದು ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಇವಳು ಸಾನ್ವಿ ಅಂತ ಇದ್ದೀನಿ, ನನ್ನ ತಂಗಿ ಮಗಳು. ಇವಳು ನೇಮಿಂಗ್ ಸೆರ್ಮನಿ ಮತ್ತು ನನ್ನ ತಂಗಿ ಮಗನ ಬರ್ತಡೇ, 5 ವರ್ಷದ ಬರ್ತಡೇ, ಎರಡೂ ಕೂಡ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಮಕ್ಕಳಿಗೆ ರೆಡಿಯೇ ಮಾಡಿಲ್ಲ. ಅವಳು ಕೂಡ ಅಷ್ಟೇ, ಜಸ್ಟ್ ಸ್ಯಾರಿ ವೇರ್ ಮಾಡ್ಕೊಂಡಿದ್ದಾಳೆ. ಅಲ್ಲಿ ಹೋಗಿ ರೆಡಿ ಆಗ್ತಾರಂತೆ. ಬಟ್ ಅಲ್ಲಿ ರೂಮ್ ಫೆಸಿಲಿಟೀಸ್ ಎಲ್ಲ ಏನೂ ಇಲ್ಲ, ಅಲ್ಲೇ ಹೊರಗಡೆ ಕೂತ್ಕೊಂಡು ರೆಡಿ ಆಗಬೇಕಷ್ಟೇ. ಅದಕ್ಕೋಸ್ಕರ ಏನು ಸ್ಯಾರಿ ಎಲ್ಲ ಸ್ಟಿಚ್ ಇಲ್ಲೇ ವೇರ್ ಮಾಡ್ಕೊಂಡಿದ್ದಾಳೆ. ಸೊ ಇವಾಗ ಇನ್ನೇನು ಹೊರಡಬೇಕು, ಸ್ವಲ್ಪ ಐಟಮ್ಸ್ ಎಲ್ಲ ಟಿ ಟಿಗೆ ಹಾಕೋದಿದೆ. ಸೊ ಹಾಗಾಗಿ ಇವರು ನಮ್ಮಮ್ಮ, ನೋಡಿರ್ತೀರ ಎಷ್ಟೋ ಬ್ಲಾಗಲ್ಲಿ. ಸೊ ನಮ್ಮಮ್ಮ ಎಲ್ಲರೂ ಕೂಡ, ಇಡೀ ಫ್ಯಾಮಿಲಿನೇ, ಎಲ್ಲರೂ ಊರುಗಳ ಕಡೆ ಎಲ್ಲರೂ ಕೂಡ ಕರೆದಿದ್ದಾರೆ. ಒಂದು 2ರಿಂದ 3 ಮರಿ, 3ರಿಂದ 4 ಅನಿಸುತ್ತೆ ಹೊಡೆದಿದ್ದಾರೆ ಮರಿ, ಮತ್ತು ಚಿಕನ್ನು ಎಲ್ಲ ಕೂಡ ಮಾಡಿಸಿದ್ದಾರೆ. ಸೊ ಹಾಗೆ ವೆಜ್ಜು ಊಟ ಮಾಡೋರ್ಗೂ ಕೂಡ ವೆಜ್ ಕೂಡ ಮಾಡಿಸಿದ್ದಾರೆ. ನೋಡಿ, ಇವನೇ ಬರ್ತಡೇ ಬಾಯ್, 5 ಇಯರ್ಸ್ ಬರ್ತಡೇ ಬಾಯ್. ಇನ್ನೂ ಅವನು ಕೂಡ ರೆಡಿ ಆಗಿಲ್ಲ, ಅಲ್ಲಿ ರೆಡಿ ಆಯ್ತಾನಂತೆ. ಸೊ ಎಲ್ಲ ಇಲ್ಲಿಂದ ಹೋಗೋಷ್ಟರಲ್ಲಿ ಗಲೀಜು ಮಾಡ್ಕೊತಾರೆ ಅಂತ. ಬಟ್ ನಾನಂತೂ ನನ್ನ ಮಕ್ಕಳಿಗೆ ನಾನು ಎಲ್ಲ ಕೂಡ ಇಲ್ಲೇ ಹಾಕ್ಕೊಂಡು ರೆಡಿಯಾಗಿ ಹೋಗಿದ್ವಿ. ಸೊ ಅಲ್ಲಿ ಟೈಮ್ ಹೆಂಗಿರುತ್ತೋ ಏನು ಕತೆನೋ, ರೆಡಿ ಆಗೋಕ್ಕೆ ಟೈಮ್ ಸಿಕ್ಕಿದ್ರೆ ಸರಿ, ಸಿಕ್ಕಿಲ್ಲ ಅಂದರೆ ಅವರು ರೆಡಿ ಆಗಿಬಿಡ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿಂದನೇ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ನೋಡಿ, ಸಾನ್ವಿದು ಔಟ್ಲುಕ್ಕಿಂಗ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಫ್ರಾಕ್ ಅಂತೂ ತುಂಬ ಸಖತ್ತಾಗಿ ಕಾಣಿಸ್ತಿತ್ತು. ಅಲ್ಲಿ ಫಂಕ್ಷನಿಗೆ ಬಂದಿದ್ದವರೆಲ್ಲರೂ ಕೂಡ ಸಾನ್ವಿ ಫ್ರಾಕು ಮತ್ತು ನನ್ನ ಸೀರೆ ಮೇಲೇ ಕಣ್ಣು. ಎಲ್ಲರೂ ಕೂಡ ಎಲ್ಲಿ ಸ್ಟಿಚ್ ಮಾಡಿಸ್ದೆ ಬ್ಲೌಸು, ಇವಳಿಗೂ ಕೂಡ ಮಾಡಿದ್ದಾರೆ ಫ್ರಾಕು, ಹೇಗೆ ಇದೆಲ್ಲ ಅಂತ ಕೇಳ್ತಾಯಿದ್ರು. ಮುಂದೆ ಹೇಳ್ತೀನಿ. ಹೋಗಿದ್ದೆ, ನಾಷ್ಟಕ್ಕೆ ಕೂತ್ಕೊಂಡ್ವಿ. ಆಲ್ರೆಡಿ 11 o'clock ಆಗಿಬಿಟ್ಟಿತ್ತು, 10:30 ಅನಿಸುತ್ತೆ ಆಗಿತ್ತು. ನಾಷ್ಟಕ್ಕೆ ಕೂತ್ಕೊಂಡ್ವಿ, ಟೊಮೊಟೊ ಬಾತು ನಾಷ್ಟ ಮಾಡಿಸಿದ್ರು. ನಾಷ್ಟ ತಿಂದ್ಬಿಟ್ಟು ಆಮೇಲೆ ಹೇಳಿದ್ನಲ್ಲ, ಅಲ್ಲಿ ಟಚಪ್ ಎಲ್ಲ ಮಾಡ್ಕೊತಾರಂತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸ್ವಲ್ಪ ರೆಡಿ ಆಯ್ತಾ ಇದ್ದಾರೆ. ಸೊ ಅಂದರೆ ಗಾಡೀಲಿ ಬರಬೇಕಾದ್ರೆ
ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಇವಾಗ ರೆಡಿ ಆಗ್ತಾ ಇದ್ದಾರೆ. ಸೊ ಸಾನ್ವಿ ಮತ್ತು ಅಮ್ಮಗೆಲ್ಲ ಕೂಡ ಆರಾಮಾಗಿ ಆಡ್ತಾ ಇದ್ದಾರೆ. ಇವ್ರನ್ನ ಅಲ್ಲೇ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೆ, ಯಾವುದೇ ಚಿಂತೆ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಅವ್ರು ಆರಾಮ್ಸೆ ಆಡ್ತಾಯಿದ್ರು. ಸೊ ನನ್ನ ಫ್ಯಾಮಿಲಿದು ಫುಲ್ಲು ಗ್ರೀನ್ ಕಲರ್ ಥೀಮು, ಅವ್ರದ್ದು ನೋಡಿ ಈ ರೀತಿ ಮರೂನು. ನನ್ನ ತಂಗಿಯವರು ಫುಲ್ ಮರೂನ್ ಹಾಕ್ಕೊಂಡಿದ್ದಾರೆ, ಅವಳು ಮತ್ತು ಮಕ್ಕಳು ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ಮರೂನು, ನಾನು ಮತ್ತು ಮಕ್ಕಳು ನನ್ನ ಹಸ್ಬೆಂಡ್ ಎಲ್ಲ ಗ್ರೀನ್ ಕಲರು. ನಾನು ಸಾನ್ವಿ ಈ ರೀತಿ ನನ್ನ ಸ್ಯಾರಿಲೇ ಅವಳಿಗೆ ಫ್ರಾಕ್ ಹೊಲಿಸಿರೋದು. ಹೊಲಿಸಿದ್ಮೇಲೆ ನಮ್ಮ ಮನೆಯವರು ಮತ್ತು ಆ ಮಗುವಿಗೆ ಇಬ್ರಿಗೂ ಕೂಡ ಗ್ರೀನ್ ಕಲರ್ ಶರ್ಟ್ ತೊಗೊಂಡ್ವಿ, ಎರಡು ಕೂಡ ಎಲ್ಲ 4 ಕೂಡ ಮ್ಯಾಚ್ ಆಯಿತು. ಸೊ ಹಾಗೆ ಅಡುಗೆ ಮನೆ ಕಡೆ ಬಂದರೆ ಮುದ್ದೆ ಕಟ್ತಾ ಇದ್ದಾರೆ. ಸೊ ಮುದ್ದೆ ಏನಂದರೆ ಬಿಸಿ ಇದ್ದಾಗಲೇ ಕಟ್ಬಿಡ್ಬೇಕು, ಜಾಸ್ತಿ ಮಾಡಿರ್ತಾರಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಂಡು, ಎಲ್ಲರೂ ಒಂದೊಂದು ಕೈ ಹಾಕಿದ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂಡ ಸೇರಿಕೊಂಡು ಮುದ್ದೆಯನ್ನು ಕಟ್ತಾ ಇದ್ದಾರೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಮುದ್ದೆ ಕಟ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ತಂಗಿಯವ್ರ ಅತ್ತೆ ಮತ್ತು ನಮ್ಮ ಅತ್ತೆ ಅವರ ತಮ್ಮ ಮತ್ತು ಇನ್ನೊಬ್ಬರು ಅವ್ರ ರಿಲೇಷನ್ನೇ, ಎಲ್ಲರೂ ಕೂಡ ಸೇರಿ ಮುದ್ದೆಯನ್ನು ಕಟ್ತಾ ಇದ್ದಾರೆ. ಸೊ ಹಾಗೆ ಅಡುಗೆ ಎಲ್ಲ ರೆಡಿ ಆಗ್ತಾಯಿತ್ತು. ಬೋಟಿ ಗೊಜ್ಜು, ಮಟನ್ ಸಾಂಬಾರು ಮತ್ತು ಮುದ್ದೆ, ಇನ್ನೇನು ಕಬಾಬು ಮತ್ತು ಪಾಯಸ ಮಾಡಿಸಿದ್ರು. ಮತ್ತು ವೆಜ್ಗೆ ಒಬ್ಬಟ್ಟು ಮತ್ತು ಇದು ಏನು ಪಲಾವು, 2 ಥರ ಪಲ್ಯ ಆ ಥರ ಮಾಡಿಸಿದ್ರು. ಒಟ್ಟಿನಲ್ಲಿ ಚೆನ್ನಾಗಿತ್ತು, ಊಟ ಕೂಡ ಚೆನ್ನಾಗಿತ್ತು. ಆಮೇಲೆ ಚಿಕನ್ ಗ್ರೇವಿ, ಕಬಾಬು ಎಲ್ಲ ಕೂಡ ಮಾಡಿಸಿದ್ರು. ಸೊ ನಾನು ಕೂಡ ರೆಡಿಯಾಗಿ ಬಂದಿದ್ದೆ, ಬಟ್ ಆದರೆ ಕೂದಲೆಲ್ಲ ಟೀಟಿಲಿ ಬರೋಷ್ಟರಲ್ಲೆಲ್ಲ ಒಂದು ಗತಿ ಆಗಿಬಿಟ್ಟಿತ್ತು. ನಾಗವಲ್ಲಿ ಪಾರ್ಟ್ 2 ಥರ ಆಗಿಬಿಟ್ಟಿತ್ತು ಎಲ್ಲ ಕೂಡ. ಅದು ಬೇರೆ ಇವಾಗ ಕೂದಲು ಕಟ್ ಮಾಡಿಸಿದ್ಮೇಲೆ ಫ್ರಂಟ್ ಕಟ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ, ಫುಲ್ ಎಲ್ಲ ಮುಂದೆ ಬಂದುಬಿಟ್ಟಿತ್ತು ಮತ್ತು ಎಲ್ಲ ಕೆದರ್ಕೊಂಬಿಟ್ಟಿತ್ತು. ಸೊ ಹಾಗಾಗಿ ಸಾಗರ್ ಜಡೆ ಹಾಕ್ತೀನಿ, ನಿನ್ನ ಜುಟ್ಟು ಚೆನ್ನಾಗೈತೆ ಅಂತ ಹೇಳಿದ್ರು. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಸರಿ ಅಂತ ಹೇಳಿಬಿಟ್ಟು ಹಾಕಿಸ್ಕೊತಾ ಇದ್ದೆ. ಚೆನ್ನಾಗೇನೋ ಕಾಣಿಸ್ತಾ ಇತ್ತು, ಫೋಟೋಗೆಲ್ಲ ಚೆನ್ನಾಗಿ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಇನ್ನು ಫೋಟೋನ, ಚೆನ್ನಾಗಿ ಬಂದಿರುತ್ತೆ. ಈಗ ನಾವು ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡಿದ್ದಷ್ಟೇ ನಾನು ಶೇರ್ ಮಾಡ್ಕೊತಾ ಇರೋದು. ಸೊ ಇವಾಗ ಸರಿ ಅಂದ್ಬಿಟ್ಟು ಜಡೆ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊತಾ ಇದ್ದೀನಿ. ಇನ್ನೇನು ಫಂಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ, ಒಂದು 11-12 ಗಂಟೆಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ರೆಡಿಯಾಗಿದ್ದು ಈ ಥರ ಸ್ಟೇಜು ನೋಡಿ, ಈ ರೀತಿ ಒಳಗಡೆ ನಾನು ತೋರಿಸಿದ್ನಲ್ಲ ಅಲ್ಲಿ ಹಾಲಲ್ಲಿ ಅಡುಗೆ ಮಾಡ್ತಿದ್ದಾರೆ, ಅಲ್ಲಿ ಊಟಕ್ಕೆ. ಇಲ್ಲಿ ಬಂದುಬಿಟ್ಟು ಈ ಕಡೆ ಸ್ಟೇಜ್ನ ರೆಡಿ ಮಾಡಿದರು, ಯಾವುದೇ ಬೇರೆ ರೂಮ್ ಇಲ್ಲ, ಆ ಥರ ಸ್ಟೇಜ್ ರೆಡಿ ಮಾಡಿದರು. ಇದು ಹಿಂದೆಗಡೆ ನೋಡಿ ಈ ರೀತಿ ಇದ್ದಿದ್ದಕ್ಕೆ ಸ್ವಲ್ಪ ಫೋಟೋಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೋತಾ ಇದ್ವಿ. ಸೊ ನಮ್ಮ ಮನೆಯವರಂತೂ ಕೈಗೆ ಸಿಗ್ತಾ ಇರಲಿಲ್ಲ, ಜಾಸ್ತಿ ಅಡುಗೆ ಮನೆಯಲ್ಲೇ ಸೇರ್ಕೊಂಡ್ಬಿಟ್ಟಿದ್ರು ಮತ್ತು ತುಂಬ ಕೆಲಸ, ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು ಮಾಡ್ತಾನೆ ಇದ್ರು. ಹಾಗಾಗಿ ಆಮೇಲೆ ತೆಗೆಸ್ಕೋತೀಯೋ ಇಲ್ವೋ, ಇವಾಗೇ ಬಂದುಬಿಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 4-5 ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗೆಸ್ಕೋತಾ ಇದ್ವಿ. ಹಾಗೆ ಗ್ರೀನ್ ಕಲರ್ ಥೀಮ್ ಹಾಕ್ಕೊಂಡಿದ್ದೀವಲ್ಲ, 4 ಜನನೂ ಒಂದೇ ಥರ ಡ್ರೆಸ್ ಥರ. ಸೊ ಹಾಗಾಗಿ ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ವಿ. ಸೊ ಹಾಗಾಗಿ ಒಂದಷ್ಟು ಫೋಟೋಸ್ ತೆಗಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಫೋಟೋ, ಅದನ್ನು ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ನಾವು ಹೋಗಿ ಏನಾದರೂ ಫೋಟೋಸ್ ಸೆಲೆಕ್ಟ್ ಮಾಡಿ ಚೆನ್ನಾಗಿದ್ದರೆ ಅದನ್ನು ಫ್ರೇಮ್ ಹಾಕ್ಸ್ಕೊಂಡ್ರೆ ನಾನು ಖಂಡಿತ ಶೇರ್ ಮಾಡ್ಕೊಂಡು ತೋರಿಸ್ತೀನಿ. ನನಗಿಷ್ಟ ಅದನ್ನು ತೋರ್ಸೋಕ್ಕೆ, ತುಂಬ ಎಕ್ಸೈಟ್ ಆಗಿದ್ದೀನಿ ಹೆಂಗೆ ಬಂದಿದೆ ಫೋಟೋ ಅಂತ ನೋಡೋದಕ್ಕೆ. ಸೊ ಆಮೇಲೆ ನಾನು ಸಾನ್ವಿ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ, ಅದೇ ಥರ ಹಾಕ್ಕೊಂಡಿದ್ವಲ್ಲ ಅಂತ ಹೇಳಿಬಿಟ್ಟು ತೆಗೆಸ್ಕೊತಾ ಇದ್ವಿ. ಸೊ ನಾನು ತೊಗೊಂಡಿರೋ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 5000. ಮತ್ತು ಅದರಲ್ಲೇ ಸಾನ್ವಿಗೂ ಕೂಡ ಈ ರೀತಿ ಫ್ರಾಕ್ ಹೊಲಿಸ್ದೆ. ಅಂದರೆ ಎಷ್ಟೊಂದು ಜನ ಕೇಳ್ತಾಯಿದ್ರು, ನಾವು ಕೂಡ 5000 ಕೊಟ್ಟು ತೊಗೊಂಡಿದ್ದೀವಿ ಸೀರೆನ, ಬಟ್ ಸಾನ್ವಿಗೂ ಕೂಡ ಫ್ರಾಕ್ ಆಗಿ ನಿನಗೂ ಕೂಡ ಅಷ್ಟೊಂದು ಚೆನ್ನಾಗಿ ನೆರಿಗೆ ಬಂದಿದೆ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅದು ಬಂದು 9 ಗಜ ಇರೋದು ರೇಷ್ಮೆ ಸೀರೆ ನಾನು ತೊಗೊಂಡಿರೋದು, 9 ಗಜ ಇರೋವಂಥದ್ದು ರೇಷ್ಮೆ ಸೀರೆ ತೊಗೊಂಡಿದ್ದು ನಾನು. ಇದು ನನ್ನ ತಂಗಿ ವೇರ್ ಮಾಡಿರೋ ಬ್ಲೌಸ್ ಕೂಡ ಇವರೇ, ನಾನು ಏನು ಹೇಳಿದ್ದೆ ಅವರೇ ಕೂಡ ಸ್ಟಿಚ್ ಮಾಡಿಕೊಟ್ಟಿರೋದು. ಅದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೀನಿ, ಎಂಡಿಂಗಲ್ಲಿ ಹಾಕ್ತೀನಿ. ಸೊ ಇನ್ನೇನು ನೋಡ್ತಾ ಇದ್ದಂಗೆ ಫಂಕ್ಷನ್ ಸ್ಟಾರ್ಟ್ ಆಯಿತು, ಕೇಕ್ ಕಟ್ಟಿಂಗ್ ಕೂಡ ಸ್ಟಾರ್ಟ್ ಆಯಿತು. ಇವಾಗ ಕೇಕ್ ಕಟ್ ಮಾಡಿ ಆಮೇಲೆ ನೆಕ್ಸ್ಟು ಇನ್ನೇನು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಎಲ್ಲ ಮುಯ್ ಕೊಡ್ತಾ ಇರ್ತಾರೆ, ಫೋಟೋ ತೆಗೆಸ್ಕೊತಾ ಇರ್ತಾರೆ, ಮುಯ್ ಕೊಡ್ತಾ ಇರ್ತಾರೆ, ಫೋಟೋ ತೆಗೆಸ್ಕೊತಾ ಇರ್ತಾರೆ ಅಷ್ಟೇ. ನಾನಂತ ಅಲ್ಲಿ ಫೋನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಂಗೆ ಟೈಮ್ ಇರಲಿಲ್ಲ, ಅಷ್ಟು ಬ್ಯುಸಿ. ಅಂದರೆ ಎಲ್ಲರಿಗೂ ಕೂಡ ಹೇಳ್ಬಿಟ್ಟಿದ್ರಲ್ಲ, ಎಲ್ಲರೂ ಫ್ಯಾಮಿಲಿ ಬಂದಿದ್ರೆ ಅವ್ರನ್ನ ಮಾತಾಡ್ಸೋದು, ಅವ್ರ ಜೊತೆ ಹರಟೆ ಹೊಡಿಯೋದೇ ಆಗಿಬಿಟ್ಟಿತ್ತು. ನಾನು ಅಲ್ಲೂ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ವೀಡಿಯೋಗಳು ಅಷ್ಟೊಂದು ಮಾಡಲಿಲ್ಲ ನಾನು.
ಸೊ ಆಮೇಲೆ ಇವಾಗ ಕೇಕ್ ಕಟ್ಟಿಂಗು 5 ಇಯರ್ಸ್ ಬಾಯ್ಗೆ ಬರ್ತ್ಡೇ ಬಾಯ್ಗೆ ಕೇಕ್ ಕಟ್ಟಿಂಗ್ ಆಯಿತು. ಇವಾಗ ನೇಮ್ ರಿವೀಲಿಂಗ್ ಮಾಡ್ತಾ ಇದ್ದಾರೆ ನಾಮಕರಣದ್ದು. ಮನೆಯಲ್ಲೇ ಸಿಂಪಲ್ಲಾಗಿ ನಾಮಕರಣ ಮಾಡ್ಕೊಂಡಿದ್ರು ಪುರೋಹಿತ್ರನ್ನ ಕರೆಸಿ. ಇಲ್ಲಿ ಬಂದು ನೇಮ್ ರಿವೀಲಿಂಗ್ ಮಾಡ್ತಿದ್ದಾರೆ. ಅದಕ್ಕೆ ಯಾರನ್ನೂ ಕರೆದಿರಲಿಲ್ಲ ನಾಮಕರಣಕ್ಕೆ. ಪುರೋಹಿತ್ರನ್ನ ಕರೆದು ನೇಮನ್ನು ಇಡಿಸಿದ್ರು, ಹೆಸರನ್ನು ಇಡಿಸಿದ್ರು. ಇವಾಗ ಇಲ್ಲಿ ಬಂದುಬಿಟ್ಟು ನೇಮಿಂಗ್ ಸೆರೆಮನಿ ನೇಮ್ ರಿವೀಲಿಂಗ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಮತ್ತು ಇಬ್ರದ್ದು ಒಟ್ಟಿಗೆ ಆಗೋಯ್ತು. ಪುಣ್ಯಶ್ರೀ ಅಂತ ಹೇಳ್ಬಿಟ್ಟು ಇವನ ಹೆಸರು ಪೂರ್ವಿತ್ತು, ಅವಳ ಹೆಸರು ಪುಣ್ಯಶ್ರೀ. ತುಂಬ ಚೆನ್ನಾಗಿದೆ. ಸೊ ಆಮೇಲೆ ನಾನು ಕೂಡ ಊಟ ಎಲ್ಲ ಮಾಡಿಕೊಂಡು ಇನ್ನೇನಿರಲಿಲ್ಲ ಅಲ್ಲಿ ಅಷ್ಟಾದಮೇಲೆ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ನನ್ನ ಸಿಸ್ಟರ್ ಹತ್ರ ಒಂದು ಸ್ವಲ್ಪ ಫೋಟೋ ಎಲ್ಲ ವೀಡಿಯೋಸ್ ಮಾಡಿಸ್ಕೊಂಡೆ. ಅಂದರೆ ನಮ್ಮ ಮಾವನ ಮಗಳ ಹತ್ರ ಬಂದಿದ್ರಲ್ಲ ಅವ್ರ ಹತ್ರ ಫೋಟೋ ಸ್ವಲ್ಪ ಅಂದರೆ ವಿಡಿಯೋ ಸ್ವಲ್ಪ ತೆಗೆಸ್ಕೊಂಡೆ ನಾನು ಯೂಟ್ಯೂಬ್ಗೆ ಹಾಕೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಬ್ಲೌಸು ಸ್ಟಿಚಿಂಗ್ ಈ ರೀತಿ ಇದೆ. ಸೊ ತುಂಬ ಚೆನ್ನಾಗೇ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಮೇಲೆ ಏನು ಸ್ಕ್ರೀನ್ ಕಾಣಿಸ್ತಿದೆಯೋ ಅಲ್ಲಿ ನಂಬರ್ನ ಶೇರ್ ಮಾಡ್ತೀನಿ ಇವಾಗ ನಾನು, ಕಾಣಿಸ್ತಾ ಇರತ್ತೆ ನಿಮಗೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಸ್ಯಾರಿ ಕೂಡ ಅವ್ರ ಹತ್ರನೇ ನಾನು ತೊಗೊಂಡಿದ್ದು. 5000 ಆಯಿತು. 9 ಗಜ ಇರುವಂಥದ್ದು. ಸಾನ್ವಿಗೂ ಕೂಡ ಇದರಲ್ಲೇ ಫ್ರಾಕ್ ಆಯಿತು. 2 in 1 ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಕೂಡ ಅದೇ ಆಶ್ಚರ್ಯ, ಎಲ್ಲಿ ತೊಗೊಂಡೆ ಇವಳಿಗೂ ಕೂಡ ಫ್ರಾಕ್ ಆಗಿದೆ, ನೆರಿಗೆ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ, ನಮ್ಗೆ ಅಷ್ಟು ಸಿಗೋದೇ ಇಲ್ವಲ್ಲ ಅಂತ ಕೇಳ್ತಾಯಿದ್ರು. ಸೊ ನಮ್ಮ ಮನೆಯವರು ಹತ್ರ ಇದ್ದಾರಲ್ಲ ಟೈಲರಿಂಗು, ಅವ್ರ ಹತ್ರನೇ ತೊಗೊಂಡಿದ್ದು, ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು. ಸ್ಯಾರಿ ಕುಚ್ಚು ಎಲ್ಲ ಕೂಡ ಹಾಕ್ತಾರೆ. ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ಅವರೇ ಕೂಡ ಎಲ್ಲ ಡೀಟೇಲ್ಡಾಗಿ ಹೇಳ್ತಾರೆ. ಸೊ ಎಲ್ಲ ಕೂಡ ಕೈಗೆಟಕೋ ಪ್ರೈಸಲ್ಲೇ ಇರುತ್ತೆ. ಎಲ್ರಿಗೂ ಕೂಡ ಅವೈಲಬಲ್ ಆಗಬೇಕು ಆ ರೀತಿ ಪ್ರೈಸ್ ಇರುತ್ತೆ. ಏನು ತುಂಬ ಹೈಲಿ ಕಾಸ್ಟ್ಲಿ ಅಂತ ಅಲ್ಲ. ಸೊ ಇಷ್ಟು ಫಂಕ್ಷನ್ನು ಫೋಟೋಶೂಟ್ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಬಂದು ಸೇರಿದ್ದು ಒಂದು 8:30 ಆಯಿತು. ಹಂಗೆ ನಮ್ಮ ತಂಗಿ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಸೊ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.